ಇಂದು ನಾವು UPI ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತೇವೆ. ಆದರೆ ನಿಮಗೆ ಗೊತ್ತಾ, ಭಾರತದ ಫೈನಾನ್ಷಿಯಲ್ ಸಿಸ್ಟಮ್ ಇವತ್ತು ಹುಟ್ಟಿಕೊಂಡಿದ್ದಲ್ಲ. ಇದರ ಹಿಸ್ಟ್ರಿ ಸಾವಿರಾರು ವರ್ಷಗಳ ಹಳೆಯದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೋಲಾರ್ ನಿವೇಶ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ರಾಹಿತ್. ಇಂದು ನಾವು ಭಾರತದ ಫೈನಾನ್ಷಿಯಲ್ ಹಿಸ್ಟ್ರಿ ಹೇಗೆ ಬೆಳೆದು ಬಂದ ಹಾದಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿದುಕೊಳ್ಳೋಣ. ಪಾರ್ಟ್ ನಂಬರ್ 1, ಏನ್ಸೆಂಟ್ ಇಂಡಿಯಾ. ಪ್ರಾಚೀನ ಭಾರತದಲ್ಲಿ ಹಣದ ವ್ಯವಸ್ಥೆ ಇಂದಿನ ರೀತಿಯಲ್ಲಿರಲಿಲ್ಲ. ಆ ಕಾಲದಲ್ಲಿ ಬ್ಯಾಟರ್ ಸಿಸ್ಟಮ್ ಅಂದರೆ ವಸ್ತುವಿಗೆ ವಸ್ತುವಿನ ವಿನಿಮಯ ಮಾಡುವ ಪದ್ಧತಿ ಸಾಮಾನ್ಯವಾಗಿತ್ತು. ನಂತರ ಕಾಯಿನ್ಸ್ ಬಳಕೆ ಹೆಚ್ಚಾಯಿತು. ಪಂಚ್ ಮಾರ್ಕ್ ಕಾಯಿನ್ಸ್ ಸೇರಿದಂತೆ ಹಲವು ರೀತಿಯ ನಾಣ್ಯಗಳು ಭಾರತದಲ್ಲಿ ಬಳಕೆಯಲ್ಲಿದ್ದವು. ಅಂದರೆ ಇಂದಿನ ಕ್ಯಾಶ್ ಎಕಾನಮಿಕ್ಗೆ ಬೇರುಗಳು ಬಹಳ ಹಿಂದೆಯೇ ಇವೆ. ಪಾರ್ಟ್ ನಂಬರ್ 2, ಟ್ರೇಡ್ ಅಂಡ್ ಬ್ಯಾಂಕಿಂಗ್. ಭಾರತದ ಪ್ರಾಚೀನ ಕಾಲದಿಂದಲೇ ದೊಡ್ಡ ಟ್ರೇಡಿಂಗ್ ಸೆಂಟರ್ ಆಗಿತ್ತು. ವ್ಯಾಪಾರಿಗಳು ದೇಶದ ಒಳಗೆ ಮತ್ತು ಹೊರಗೆ ವ್ಯಾಪಾರ ಮಾಡುತ್ತಿದ್ದರು. ಹಣವನ್ನು ಸುರಕ್ಷಿತವಾಗಿ ಇಡುವುದು, ಸಾಲ ನೀಡುವುದು ಮತ್ತು ವ್ಯಾಪಾರಕ್ಕೆ ಹಣಕಾಸು ಒದಗಿಸುವಂತಹ ವ್ಯವಸ್ಥೆಗಳು ಬೆಳೆಯಲು ಬಂದವು. ಪಾರ್ಟ್ ನಂಬರ್ 3, ಬ್ರಿಟಿಷರ. ನಂತರ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಆರಂಭವಾಯಿತು. ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಿದವು. ಮಾಡರ್ನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಬೆಳೆಯಲು ಆರಂಭವಾಯಿತು. 1806ರಲ್ಲಿ ಸ್ಥಾಪನೆಯಾದ ಬ್ಯಾಂಕ್ ಆಫ್ ಕಲ್ಕತ್ತಾ ನಂತರ ಬೆಳವಣಿಗೆಗಳ ಮೂಲಕ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ರೂಪುಗೊಂಡಿತು. ನಂತರ ಇದೇ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಪ್ರಮುಖ ಹಂತವಾಗಿ 1955ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಪರಿವರ್ತನೆ ಆಯಿತು. ಪಾರ್ಟ್ ನಂಬರ್ 2, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತ ಫೈನಾನ್ಷಿಯಲ್ ಹಿಸ್ಟ್ರಿಯಲ್ಲಿ ಮತ್ತೊಂದು ದೊಡ್ಡ ಮೈಲ್ಸ್ಟೋನ್ ಆಗಿ ಹೊರಹೊಮ್ಮಿತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI 1935ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿತು. ನಂತರ ಸ್ವಾತಂತ್ರ್ಯದ ಬಳಿಕ ಭಾರತದ ಮಾನಿಟರಿ ಸಿಸ್ಟಮ್ ಅನ್ನು ರೂಪಿಸುವಲ್ಲಿ RBI ಪ್ರಮುಖ ಪಾತ್ರವನ್ನು ವಹಿಸಿದೆ. ಪಾರ್ಟ್ ನಂಬರ್ 5, ಆಫ್ಟರ್ ಇಂಡಿಪೆಂಡೆನ್ಸ್. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ದೇಶದ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನು ಭಾರತೀಯ ಅಗತ್ಯಗಳಿಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸುವ ಕೆಲಸ ಆರಂಭವಾಯಿತು. 1969ರಲ್ಲಿ ಪ್ರಮುಖ ಕಮರ್ಷಿಯಲ್ ಬ್ಯಾಂಕ್ಸ್ ನ್ಯಾಷನಲೈಸೇಷನ್ ಮಾಡಲಾಯಿತು. ಇದರ ಉದ್ದೇಶ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಹೆಚ್ಚಾಗಿ ಜನರಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಗೆ ತಲುಪಿಸುವಂತಾಗಿತ್ತು. ಪಾರ್ಟ್ ನಂಬರ್ 6, ಎಕನಾಮಿಕ್ ರಿಫಾರ್ಮ್. 1991ರಲ್ಲಿ ಭಾರತದ ಎಕನಾಮಿಕ್ ಹಿಸ್ಟ್ರಿಯಲ್ಲಿ ಬಹಳ ಮುಖ್ಯವಾದ ವರ್ಷ. ಆರ್ಥಿಕ ಸಂಕಷ್ಟದಲ್ಲಿ ಸಮಯದಲ್ಲಿ ಭಾರತದ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ LPG ರಿಫಾರ್ಮ್ಸ್ ಅನ್ನು ಆರಂಭವಾಯಿತು. ಇದರಿಂದ ಇಂಡಿಯನ್ ಎಕನಾಮಿಕ್ಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಸಂಪರ್ಕ ಸಿಕ್ಕಿದೆ. ಪ್ರೈವೇಟ್ ಕಂಪನೀಸ್, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ಸ್ ವೇಗವಾಗಿ ಬೆಳೆದು ಆರಂಭವಾಯಿತು. ಪಾರ್ಟ್ ನಂಬರ್ 7, ಸ್ಟಾಕ್ ಮಾರ್ಕೆಟ್ ಮತ್ತು ಡಿಜಿಟಲ್ ಫೈನಾನ್ಸ್. ಇಂದು ನಾವು NSE, BSE, ಮ್ಯೂಚುವಲ್ ಫಂಡ್, SEB, ಆನ್ಲೈನ್ ಟ್ರೇಡಿಂಗ್ ಬಗ್ಗೆ ಸುಲಭವಾಗಿ ಮಾತನಾಡುತ್ತೇವೆ. ಆದರೆ ಟೆಕ್ನಾಲಜಿಕಲ್ ಫೈನಾನ್ಷಿಯಲ್ ವರ್ಲ್ಡ್ ಅನ್ನು ಇನ್ನಷ್ಟು ಬದಲಿಸಿದೆ. ಇಂದು ಮೊಬೈಲ್ ಫೋನ್ ಮೂಲಕ ಬ್ಯಾಂಕ್ ಅಕೌಂಟ್ ಮ್ಯಾನೇಜ್ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಮಾಡಬಹುದು ಮತ್ತು ಕೆಲವೇ ಸೆಕೆಂಡ್ಗಳಲ್ಲಿ UPI ಪೇಮೆಂಟ್ ಕೂಡ ಮಾಡಬಹುದು. ಇಂದು ಭಾರತದ ಫೈನಾನ್ಷಿಯಲ್ ಜರ್ನಿಯಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಒಂದು ಪವರ್ಫುಲ್ ಮೆಸೇಜ್ ಸ್ನೇಹಿತರೆ, ಭಾರತದ ಫೈನಾನ್ಷಿಯಲ್ ಹಿಸ್ಟ್ರಿ ನಮಗೆ ಒಂದು ಇಂಪಾರ್ಟೆಂಟ್ ಲೆಸನ್ ಅನ್ನು ಕಲಿಸುತ್ತದೆ. ಮನಿ ಚೇಂಜ್ ವಿತ್ ಟೈಮ್, ಬಟ್ ಫೈನಾನ್ಷಿಯಲ್ ನಾಲೆಜ್ ನೆವರ್ ಲಾಸ್ಟ್ ಇಟ್ಸ್ ವ್ಯಾಲ್ಯೂಸ್. ಪ್ರಾಚೀನ ಕಾಲದ ಕಾಯಿನ್ಸ್ನಿಂದ ಇಂದಿನ ಡಿಜಿಟಲ್ ಪೇಮೆಂಟ್ ವರೆಗೆ ಭಾರತವು ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಬಹಳ ದೂರ ಪ್ರಯಾಣಿಸಿದೆ. ಹಾಗಾಗಿ ಹಣದ ಹಿಸ್ಟ್ರಿ ತಿಳಿದುಕೊಳ್ಳುವುದು ಮಾತ್ರವಲ್ಲ, ನಮ್ಮ ಫ್ಯೂಚರ್ ಫೈನಾನ್ಷಿಯಲ್ ಡಿಸಿಷನ್ಸ್ ಬಗ್ಗೆ ತಿಳಿದುಕೊಳ್ಳುವುದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಸಿಂಪಲ್ ಮತ್ತು ಯೂಸ್ಫುಲ್ ಫೈನಾನ್ಷಿಯಲ್ ನಾಲೆಜ್ ಇರೋದಾಗಿ ಸೋಲಾರ್ ನಿವೇಶ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ನಿಮ್ಮ ರಾಕೇಶ್, ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಫೈನಾನ್ಷಿಯಲ್ ಟಾಪಿಕ್ ಜೊತೆಗೆ. ಥ್ಯಾಂಕ್ ಯು. ಜೈ ಹಿಂದ್.